ಏನ್ರ ಇದು ನಮ್ ಕಿಟ್ಟಿ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ಹೇಳ್ ಮಗ, ಪ್ಲಾನ್ ಸಕ್ಸಸ್. ಏಯ್, ಮಾತಿಗೆ ಮುಂಚೆ ತಲೆ ಕೆಡ್ಸ್ಕೋಬೇಡ ಅಂದು ನನ್ನ ತಲೆ ಚಚ್ಕೊಳ್ಳೋ ತರ ಮಾಡ್ಬಿಟ್ರಲ್ಲೋ. ನನ್ ಮಗನ್ ಜೊತೆ ನಿನ್ನ ಮದ್ವೆ ಮಾಡ್ಬೇಕೇನೆ, ಇದೇನಾ ನಿನ್ ಪ್ಲಾನು? ನಿನಗೆ ನನ್ನ ಮಗ ಬೇಕಾ? ಓದು ಬರಹ ಬರ್ದೇ ಇರೋ ಅವಿವೇಕಿ ನೀನು. ನಿನಗೆ ನನ್ನ ಮಗ ಬೇಕೇನೆ? ಮಹೇಶ್ವರಿ, ಏನ್ ಮಾಡ್ತಿದ್ಯಾ ನೀನು? ಪ್ರೇಮ ಮೇಲೆ ಅಕ್ಕೈ ಮಾಡ್ದೆ ನೀನು? ಮಹೇಶ್ವರಿ, ಇಲ್ಲಿ ತಪ್ಪು ಕಾಣಿಸ್ತಿರೋದು ನಮ್ ಹುಡುಗನ್ ಕಡೆನೆ. ಯಾವ ಹುಡುಗಿನೂ ಇಷ್ಟು ಜನಗಳ ಮುಂದೆ ರಾಮ್ ತನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತಾಳಿ ಕಟ್ತಾ ಅಂತ ಹೇಳಲ್ಲ. ಒಂದ್ ನೆನ್ಪಿಡ್ಕೊ, ಯಾವ ಹೆಣ್ಣನು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ದೊಡ್ಡಮ್ಮ, ಇವಳು ಮಾತು ನಂಬ್ಕೊಂಡು ನೀವು ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ನಾನ್ ಏನ್ ಮಾಡ್ಲಿ ಮಗ್ನೆ? ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನಾನು ಕನ್ಸ್ ಮನ್ಸಲ್ಲೂ ನೆನ್ಸಿರ್ಲಿಲ್ಲ. ಆದ್ರೆ ರಾಮ್, ನಾನು ಒಂದ್ ಹೆಣ್ಣು. ಯಾವ ಹೆಣ್ಣನು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಅದು ಅಲ್ದೆ ಎಲ್ಲ ಘಟನೆನೂ ನಿನ್ ಕಡೆನೆ ಬೆಟ್ ಮಾಡಿ ತೋರಿಸ್ತಿದೆ. ಇದಕ್ಕೆಲ್ಲ ಏನ್ ಹೇಳ್ತೀಯ ನೀನು? ಇಲ್ಲ ದೊಡ್ಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳೇ ಇದನ್ನೆಲ್ಲ ಪ್ಲಾನ್ ಮಾಡಿರೋದು. ದೊಡ್ಡಮ್ಮ, ನನ್ ಮೇಲೆ ಯಾರು ಅನುಮಾನ ಪಟ್ರು ನಾನು ತಡ್ಕೊಳ್ತೀನಿ. ಆದ್ರೆ ನೀವು ದೊಡ್ಡಮ್ಮ, ಇಲ್ಲಿವರೆಗೂ ನಿಮ್ಮ ಹತ್ರ ನಾನು ಯಾವ ವಿಷಯನಾದ್ರೂ ಮುಚ್ಚಿಟ್ಟಿದ್ದೀನ? ನಾನು ನಿಜವಾಗ್ಲೂ ಪ್ರೇಮನ ಇಷ್ಟಪಡ್ತಿದ್ರೆ ನಿಮ್ಮ ಹತ್ರ ತಾನೇ ಮುಂಚೆ ಬಂದು ಹೇಳ್ತಿದ್ದೆ. ಅದೇ ರಾಮ್, ಅದೇ ನಾನು ಕೇಳ್ತಿರೋದು. ಯಾಕೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ಹೀಗ್ ಮಾಡ್ದೆ ನೀನು? ಅಯ್ಯೋ ದೊಡ್ಡಮ್ಮ, ಪ್ಲೀಸ್, ಯಾಕೆ ಈ ತರ ಕೆಲಸ ಮಾಡ್ದೆ ಅಂತ ಕೇಳ್ಬೇಡಿ. ನಿಮ್ ಮಾತಲ್ಲಿ ಒಂಚೂರು ನನ್ ಮೇಲೆ ಅನುಮಾನ ಬಂದ್ರು ತಡ್ಕೊಳಕ್ಕಾಗಲ್ಲ. ದೊಡ್ಡಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ದೊಡ್ಡಮ್ಮ, ಯಾವ ತಪ್ಪು ಮಾಡಿಲ್ಲ. ಇವ್ಳು ಸುಳ್ಳು ಹೇಳ್ತಿದ್ದಾಳೆ, ಕಟ್ಕತೆ ಕಟ್ಟಿ ಸುಳ್ಳು ಹೇಳ್ತಿದ್ದಾಳೆ. ರಾಮ್, ಅದು ಹೇಗೆ ನನ್ನ ಮಗಳು ಇಷ್ಟು ಜನರ ಮುಂದೆ ಇಂಥ ಸುಳ್ಳು ಹೇಳೋದಕ್ಕೆ ಸಾಧ್ಯ? ಅಯ್ಯೋ ಮಾವ, ನಿಮ್ಗೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಇವಳು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ನಿಮ್ಮೆಲ್ರೂ ಕಣಿಗೂ ನಾನೇ ತಪ್ಪಿತಸ್ಥನ ತರ ಕಾಣ್ತಿದ್ದೀನಿ? ರಾಮ್, ಪ್ರೇಮ ನಿನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಒಟ್ಟಿಗೆ ಇಬ್ರು ಆಡ್ ಬೆಳೆದಿದ್ದೀರ. ಪ್ರೇಮ ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ನೀನೇ ಎಷ್ಟೋ ಸಲ ನನ್ಗೆ ಹೇಳಿದ್ಯಾ. ಹೀಗಿರ್ಬೇಕಾದ್ರೆ ಯಾಕೋ ಇಂಥ ಒಳ್ಳೆ ಫ್ರೆಂಡ್ ಮೇಲೆ ಆಪಾದನೆ ಹೊರಿಸ್ತಿದ್ಯಾ? ಅಯ್ಯೋ ದೇವ್ರೆ, ದೊಡ್ಡಮ್ಮ, ನೀವು ನನ್ನ ನಂಬ್ತಿಲ್ವಾ? ನಿಜ ಹೇಳು, ಸತ್ಯಣ್ಣ ಪ್ರೇಮಗೆ ಮಾದೇವನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಡೋಗಿನ ಮುಂಚೆನೆ ನೀನು ಪ್ರೇಮನ ಇಷ್ಟಪಟ್ಟಿದ್ಯಾ? ಹಾಗಿದ್ದಿದ್ರೆ ನನಗೊಂದ್ ಮಾತು ನೀನ್ ಹೇಳ್ಬೋದಾಗಿತ್ತಲ್ವಾ? ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತಿದ್ದೆ. ಅದನ್ ಬಿಟ್ಟು ಮಾದೇವನ್ ಮದ್ವೆ ಸಮಯದಲ್ಲಿ ನಿನ್ ಪ್ರೇಮನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತಾಳಿ ಕಟ್ಟಿದ್ದು ತಪ್ಪು ಮಾಡ್ದೆ. ತುಂಬಾ ದೊಡ್ಡ ತಪ್ಪು ಮಾಡ್ದೆ. ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ, ನನ್ ಮೇಲೆ ಅನುಮಾನ ಪಡ್ಬೇಡಿ. ನಾನ್ ನಿಜವಾಗ್ಲೂ ಹೇಳೋ ತರ ಏನು ಮಾಡಿಲ್ಲ ದೊಡ್ಡಮ್ಮ. ಅಕ್ಕ, ನನ್ ಮಗನ್ ಮೇಲೆ ನೀವ್ ಅನುಮಾನ ಪಡ್ತೀರಾ? ನಾನು ಅವನ್ನ ಹೆತ್ತಿರ್ಬೋದು, ಅವನಿಗೆ ಹೆಸರಿಟ್ಟು ಸಾಕಿ ಬೆಳೆಸಿ ಡಾಕ್ಟ್ರು ಮಾಡಿರೋದು ನೀವು. ಅವನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದೇ ನಿಮ್ಮನ್ನ. ಅವನು ನನ್ನ ಮಾತಿಗಿಂತ ಹೆಚ್ಚಾಗಿ ನಿಮ್ ಮಾತಿಗೆ ಬೆಲೆ ಕೊಡ್ತಾನೆ.
ಅವ್ನ್ ಯಾವತ್ತು ನೀವ್ ಹಾಕಿದ ಗೆರೆನ ದಾಟ್ತವನೇ ಅಲ್ಲ ಅಕ್ಕ. ಅವ್ನ್ ಮಾತನ್ನ ಬಿಟ್ಟು ಆ ಹುಡುಗಿ ಮಾತನ್ನ ನಂಬ್ತಿರಲ್ಲ, ಇದ್ಯಾವ್ ನ್ಯಾಯ ಹೇಳಿ ಅಕ್ಕ? ಅವನು ನೀವು ಬೆಳೆಸಿರೋ ಮಗ ಕೆಟ್ಟ ಕೆಲಸ ಮಾಡ್ತಾನ? ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನೀವೇ ಕಾರಣ. ನನಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಕಲ್ಸ್ಕೊಟ್ಟಿರೋದೇ ನೀವು. ಇಷ್ಟು ವರ್ಷ ನೀವು ತೋರಿಸಿರೋ ದಾರಿಲೇ ನಡ್ಕೊಂಡು ಬಂದಿದ್ದೀನಿ. ನಿಮ್ಮ ಹೆಸರು ಒಂದೇ ಒಂದು ಕಪ್ಪು ಚುಕ್ಕಿ ಬರ್ದಿರೋಂಗೆ ನಡ್ಕೊಂಡಿದ್ದೀನಿ, ಮುಂದೆನೂ ನಡ್ಕೊಂತೀನಿ. ಯಾಕಂದ್ರೆ ನಿಮ್ಮ ಹೆಸರು ಉಳಿಸೋದು ಬೆಳೆಸೋದು ನನ್ನ ಜೀವನದ ಧ್ಯೇಯ ದೊಡ್ಡಮ್ಮ. ಹಾಗಿರ್ಬೇಕಾರೆ ಕಿಡ್ನಾಪ್ ಮಾಡುವಂತ ಕೆಟ್ಟ ಕೆಲಸ ಮಾಡ್ತೀನ ನಾನು? ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನನ್ನ ಬಗ್ಗೆ, ನೀವು ನನ್ನ ಬಗ್ಗೆ ಅನುಮಾನ ಪಟ್ರೆ ಖಂಡಿತ ತಡ್ಕೊಳಕ್ ಆಗಲ್ಲ ದೊಡ್ಡಮ್ಮ, ಖಂಡಿತ ಆಗಲ್ಲ. ಪ್ರೇಮ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದೀಯಾ. ಇದರಿಂದ ಎಲ್ರಿಗೂ ಅರ್ಥ ಆಗುತ್ತೆ ಕಣೆ. ನಿನ್ ಮನ್ಸಲ್ಲಿ ಏನ್ ಇಟ್ಕೊಂಡು ಈ ತರ ಡ್ರಾಮಾ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಇಲ್ದಿದ್ರೆ ಸತ್ಯ ಗೊತ್ತಾದಾಗ ನಿನಗೆ ಅಫೆಕ್ಟ್ ಆಗುತ್ತೆ. ನಿನ್ಮೇಲೆ ಯಾರಿಗೂ ಗೌರವ ಉಳಿಯಲ್ಲ ಕಣೆ. ಪ್ಲೀಸ್ ಪ್ರೇಮ, ನೀನ್ ಹೇಳ್ತಿರೋ ಸುಳ್ಳು ಅಂತ ನಿನಗೂ ಗೊತ್ತು, ಅದನ್ನ ಎಲ್ರ ಮುಂದೆ ಒಪ್ಕೊಂಬಿಡೆ. ಪ್ಲೀಸ್ ಪ್ರೇಮ, ನೀನ್ ಹೇಳ್ತಿರೋ ಸುಳ್ಳು ಅಂತ ನಿನಗೂ ಗೊತ್ತು, ಅದನ್ನ ಎಲ್ರ ಮುಂದೆ ಒಪ್ಕೊಂಬಿಡೆ. ನಾನು ರಾಮ್ ಲವ್ ಮಾಡ್ತಾ ಇದ್ದೀವಿ. ನಾನು ಸ್ನೇಹ ಕಾಲೇಜಲ್ಲಿ ಇದ್ದಾಗಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ರಾಮ್ ಸ್ನೇಹನ್ನ ತಾನೇ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು. ಇವಳು ಅದನ್ನ ತಿರುಗಿಸಿ ಬೇರೇನೋ ಹೇಳ್ತಿದ್ದಾಳಲ್ಲ. ನನ್ನ ಮಗ ಇವಳನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏಯ್ ಪ್ರೇಮ, ನನ್ ಮಗ ನಿನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದ್ಯಲ್ಲ, ಇಷ್ಟು ದಿನ ಯಾಕೆ ಎಲ್ರಿಂದ ಈ ವಿಷಯನ ಮುಚ್ಚಿಟ್ಟೆ? ಯಾಕೆ ಯಾರಿಗೂ ಹೇಳಲಿಲ್ಲ? ಯಾಕೆ ಅಂದ್ರೆ ನನ್ನ ಮಗ ನಿನ್ನ ಪ್ರೀತಿ ಮಾಡ್ಲೇ ಇಲ್ಲ. ನೀನ್ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು. ಇಲ್ಲ ಅತ್ತೆ, ನಾನು ಹೇಳ್ತಿರೋದು ಸತ್ಯ. ರಾಮ್ ನನ್ನ ಪ್ರೀತಿ ಮಾಡಿದ್ದು ಸತ್ಯ, ನನ್ನ ಮದ್ವೆ ಆಗಕ್ಕೆ ಆಸೆ ಪಟ್ಟಿದ್ದು ಸತ್ಯ. ಅಪ್ಪ, ಕಲ್ಯಾಣಿ ಅತ್ತೆ ನನ್ನ ಮಹಾದೇವನ್ ಮದುವೆ ನಿಶ್ಚಯ ಮಾಡಿದ್ದನ್ನ ತಪ್ಸಕ್ ಆಗ್ಲಿಲ್ಲ ರಾಮ್ಗೆ. ಅದಕ್ಕೆ ನನಗೆ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಅತ್ತೆ. ಅದನ್ನ ನನ್ ವಿರೋಧ ಮಾಡಿದ್ದಕ್ಕೆ ನನ್ ಕೈನ ಕಟ್ಟಿ ಡಿಕ್ಕಿಲ್ ಹಾಕ್ಬಿಟ್ಟ. ಸರಿ ಪ್ರೇಮ, ನಾನು ಅವಾಗಿಂದ ನಿನ್ನ ಕಿಡ್ನಾಪ್ ಮಾಡದೆ ಅಂತ ಹೇಳ್ತಾನೆ ಇದೆಯಲ್ಲ. ನೀನ್ ಹೇಳೋದು ನಿಜನೇ ಆಗಿದ್ರೆ, ನಾನ್ ನಿಜವಾಗ್ಲೂ ನಿನ್ನ ಕಿಡ್ನಾಪ್ ಮಾಡಿದ್ರೆ ಮಂಟಪದಲ್ಲಿರೋ CCTV ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ ತಾನೆ? ಅಲ್ಲಿ ಚೆಕ್ ಮಾಡಿದ್ರೆ ನೀನ್ ಹೇಳ್ತಿರೋ ಸತ್ಯನ ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಏನ್ರ ಇದು? ನಮ್ ಕಿಟ್ಟಿ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ಹೇಳ್ ಮಗ, ಪ್ಲಾನ್ ಸಕ್ಸಸ್. ಏಯ್, ಮಾತಿಗೆ ಮುಂಚೆ ತಲೆ ಕೆಡ್ಸ್ಕೊಬೇಡ ಅಂದು ನನ್ನ ತಲೆ ಚಚ್ಕೊಳ್ಳೋ ತರ ಮಾಡ್ಬಿಟ್ರಲ್ಲೋ. ಯಾಕ್ರೋ ಆ ಹುಡ್ಗಿನ್ ತಪ್ಪಿಸ್ಕೊಳಕ್ ಬಿಟ್ರಿ? ಮಗ, ಅವಳನ್ನ ಯಾರೋ ತಪ್ಪಿಸ್ಕೊಳಕ್ ಬಿಡ್ತಾರ? ಇಲ್ಲಿ ನೋಡೋ ಹೆಂಗ್ ಕಟ್ ಹಾಕಿದೀವಿ. ವಿಲ ಅಂತ ಒದ್ದಾಡ್ತಿದ್ದಾಳೆ. ಮನೆ ಕಾಯೋಗ ಹೋಗ. ಆ ಪ್ರೇಮನ್ ಕಿಡ್ನಾಪ್ ಮಾಡು ಅಂದ್ರೆ ಅವಳು ಹೇರ್ ಸ್ಟೈಲ್ ಮಾಡೋ ಹುಡುಗಿನ ಕಿಡ್ನಾಪ್ ಮಾಡಿದಿರಲ್ಲ. ಎಲ್ಲಿಟ್ಕೊಂಡಿದ್ದೀರ ನಿಮ್ ತಲೆನ? ಇಲ್ಲ ಮಗ. ಏನಿಲ್ಲ ಮಗ, ದೊಡ್ಡ ಮುಟ್ಟಾಳ ನೀನು. ನಿನ್ನ ನಂಬಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅಕ್ಕ, ದೊಡ್ಡ ಮಿಸ್ಟೇಕ್ ಆಗಿದೆ.
ಆ ನನ್ನ ಮಕ್ಕಳು ಪ್ರೇಮನ ಕಿಡ್ನಾಪ್ ಮಾಡೋದು ಬಿಟ್ಟು ಇನ್ಯಾರನ್ನೋ ಕಿಡ್ನಾಪ್ ಮಾಡಿದ್ದಾರೆ. ಹೇಳೋದಕ್ಕೆ ನಾಚಿಕೆ ಆಗಲ್ಲ, ಎಲ್ಲ ಹಾಳು ಮಾಡ್ಬಿಟ್ರೆ. ಸರ್, ಮಂಟಪದಲ್ಲಿರೋ CCTV ಫುಟೇಜಸ್ ಚೆಕ್ ಮಾಡಿ ಸರ್. ಅವಾಗ ಎಲ್ರಿಗೂ ಗೊತ್ತಾಗತ್ತೆ ನಾನ್ ಹೇಳ್ತಿರೋ ಸುಳ್ಳ ಅಥವಾ ಇವಳು ಹೇಳ್ತಿರೋ ಸುಳ್ಳ ಅಂತ. ಈ ಮಂಟಪದ ಮ್ಯಾನೇಜರ್ ಯಾರೇ? ಸರ್ ನಾನೇ ಮ್ಯಾನೇಜರ. ನಿನ್ನೆಯಿಂದ ರೆಕಾರ್ಡ್ ಆಗಿರೋ CCTV ಫುಟೇಜ್ ನೋಡ್ಬೇಕು ನಾನು. ಎಸ್ ಸರ್, ಅರೇಂಜ್ ಮಾಡ್ತೀನಿ. ಬೇಗ ಮಾಡಿ. ದೊಡಮ್ಮ, ನೀವ್ ಚಿಂತೆ ಮಾಡ್ಬಿಡಿ, ಈ ಮದ್ವೆ ಇಲ್ಲಲ್ಲ, ನಾನ್ ನೋಡ್ಕೊಳ್ತೀನಿ ಮದ್ವೆ ಇಲ್ದಿರೋಂಗೆ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ ಅಣ್ಣ, ಮದ್ವೆ ಕೆಲ್ಸಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮದ್ವೆ ಯಾವುದೇ ಸಮಸ್ಯೆ ಇಲ್ಲದೆ ನಡಿಬೇಕು. ರಾಮ್ ರಾಮ್ ನನ್ ಮಗ ಒಪ್ಗೆ ಅಲ್ವಾ? ಚಿಲ್ಲ ಆಂಟಿ, ಒಂದೆರಡು ನಿಮಿಷ ನೀವು ಹೊರಗೋದ್ರೆ ಇವಳ ಜೊತೆ ಮಾತಾಡಿ ನಾನೇ ಕರ್ಕೊಂಡ್ ಬರ್ತೀನಿ. ರೀ, ನಾವು ಮದ್ವೆ ವಿಷಯ ಮಾತಾಡ್ದಾಗೆಲ್ಲ ಪ್ರೇಮ ಮುಖ ಬಾಡಿರ್ತಿತ್ತು. ಇದೇ ಕಾರಣಕ್ಕೆ ಅನ್ಸುತ್ತೆ. ಹೌದು ಶಾರದಾ, ನನಗೂ ಹಾಗೆ ಅನಿಸ್ತಾ ಇದೆ. ಪ್ರೇಮ ಸ್ವಲ್ಪ ಧೈರ್ಯ ಮಾಡಿ ಈ ವಿಷಯನ ಮೊದಲೇ ಹೇಳಿದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಪ್ರೇಮ, ನಿನಗೆ ಮದುವೆ ನಿಶ್ಚಯ ಆದ್ಮೇಲೆ ತುಂಬಾ ಸೈಲೆಂಟ್ ಆಗ್ಬಿಟ್ಟೆ. ಇದಕ್ಕೆ ಕಾರಣ ಇದೇ ಏನಮ್ಮ? ರಾಮ್ ಈ ಮದುವೆ ನಿಲ್ಸೋದಕ್ಕೆ ಒತ್ತಾಯ ಮಾಡಿದ್ನಾ? ಅಯ್ಯೋ ಮಾವ, ನಡೆದಿರೋದೇ ಒಂದು, ಇವಳು ಹೇಳ್ತಿರೋದೇ ಒಂದು. ಇವಳು ಹೇಳ್ತಿರೋದೆಲ್ಲ ಸುಳ್ಳು ಮಾವ. ಇರಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಾನೇನು ಸುಳ್ಳು ಹೇಳಿಲ್ಲ, ನಾನು ಹೇಳಿರೋದೆಲ್ಲ ಸತ್ಯನೇ. ಆಯ್ತು ಪ್ರೇಮ, ಆಗಿರೋದ್ ನೋಡಿದ್ರೆ ಪ್ರೇಮ ಕಡೆನೆ ನ್ಯಾಯ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ರಾಮ್, ನೀನ್ ನನ್ ಮಗನೇ ಆಗಿದ್ರು ಸತ್ಯ ಯಾವ ಕಡೆ ಇದೆಯೋ ನಾನು ಆ ಕಡೆ ಇರ್ತೇನೆ. ಸರಿ ದೊಡಮ್ಮ, ಇವತ್ ಸತ್ಯನ ನಾನು ಪ್ರೂವ್ ಮಾಡೇ ಮಾಡ್ತೀನಿ.